ಸಿಂಹರಾಶಿ, ನೀವಿರುವಂತಹ ಜಾಗದಲ್ಲೇ ನಿಮಗೆ ಉದ್ಯೋಗಕ್ಕೆ, ವೃತ್ತಿಗೆ, ಕೆಲಸಕ್ಕೆ ಅವಕಾಶ ಇದ್ದರೂ ಕೂಡ ದೂರಿಗೆ ಹೋಗಬೇಕು, ಬೇರೆ ಊರಿಗೆ ಹೋಗಬೇಕು, ವಿದೇಶಕ್ಕೆ ಹೋಗಬೇಕು, ಈ ರೀತಿ ಆಲೋಚನೆಗಳು ಬರತಕ್ಕಂಥದ್ದು ಸಹಜ. ಆದರೆ ಅದರ ಆಗುಹೋಗುಗಳನ್ನು ಅರಿತು ನಂತರದಲ್ಲಿ ನಿರ್ಧಾರವನ್ನು ಮಾಡಿ, ಪದವೀಧರ ವಿದ್ಯಾರ್ಥಿಗಳಿಗೆ ಒಂದಷ್ಟು ಗೊಂದಲವಾಗ್ತಕ್ಕಂಥದ್ದು, ನಾನು ಮುಂದಕ್ಕೆ ಓದಬೇಕಾ ಅಥವಾ ಕೆಲಸಕ್ಕೆ ಹೋಗಬೇಕಾ, ಈ ರೀತಿ ಪರಿಸ್ಥಿತಿಗೆ ಅನುಗುಣವಾಗಿ ಆ ನಿರ್ಧಾರಗಳನ್ನು ಮಾಡಿ ಅಂತ ಅರ್ಥ. ಚಿಂತೆ ತುಂಬ ನಿಮ್ಮನ್ನು ಕಾಡುವಂಥದ್ದಿರುತ್ತೆ. ಹಣದ ಕೊರತೆ ಇರತಕ್ಕಂಥವರು ಸರಿಯಾದಂತಹ ಹಣದ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು, ಅದಕ್ಕೆ ಪೂರಕವಾಗಿ ನಡ್ಕೊಳ್ಬೇಕು ಅನ್ನುವಂಥದ್ದು. ವಿದೇಶ ಪ್ರಯಾಣ ಮಾಡಬೇಕು ಅನ್ನುವಂತಹ ಆಸೆ ತುಂಬ ಹೆಚ್ಚಾಗಿರ್ತಕ್ಕಂಥವರು ಆ ಪ್ರಯತ್ನವನ್ನು ಮಾಡಿ ಅದಕ್ಕೆ ಪೂರಕವಾದಂತಹ ವ್ಯವಸ್ಥೆಗಳು, ಸರಿಯಾದಂತಹ ಮಾರ್ಗದರ್ಶನ, ವಿಷಯ ಎಲ್ಲವೂ ಕೂಡ ನಿಮಗೆ ಸಿಕ್ಕುವಂಥದ್ದು. ಮಾಹಿತಿಯ ಕೊರತೆಯನ್ನಿಟ್ಟುಕೊಂಡು ಮುಂದುವರಿಯುವಂಥದ್ದು ಬೇಡ ಅನ್ನುವಂತಹ ಅರ್ಥ. ಕಾರ್ಯತತ್ಪರರಾಗಿ ನಿಮ್ಮ ಕೆಲಸದಲ್ಲಿ ನಿಮಗೆ ಜಯ ಇರುವಂಥದ್ದು. ಸರಿಯಾದಂತಹ ನಿರ್ಧಾರವನ್ನು ಮಾಡಬೇಕು. ಯೋಚನೆ ಮಾಡಿ ನಿಮ್ಮ ಆಲೋಚನೆಗೂ ಹಾಗೂ ನಿಮ್ಮ ಮುಂದಿನ ಭವಿಷ್ಯಕ್ಕೂ ಉತ್ತಮವಾಗತಕ್ಕಂತಹ ಒಳ್ಳೆಯ ನಿರ್ಧಾರವನ್ನು ಮಾಡಿ ಅಂತ ಅರ್ಥ. ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ, ಶ್ರವಣ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ಮನೆಯಲ್ಲಿ ಹಲವಾರು ವಿಚಾರಗಳಿಗೆ ಭಿನ್ನಾಭಿಪ್ರಾಯಗಳೇ ಇರುತ್ತೆ. ಇದು ಪ್ರತಿಯೊಂದು ಮನೆಯಲ್ಲೂ ಹೌದು. ಆದರೆ ಯಾವುದರಿಂದ, ಯಾರ ಮಾತಿನಿಂದ ಇಡೀ ಕುಟುಂಬಕ್ಕೆ ಅನುಕೂಲವಾಗುತ್ತೋ, ಸಹಾಯವಾಗುತ್ತೋ ಅಂತಹ ನಿರ್ಧಾರಕ್ಕೆ ಒಪ್ಪಿಕೊಳ್ತಕ್ಕಂಥದ್ದು ಬುದ್ಧಿವಂತರ ಲಕ್ಷಣವಾಗಿರುತ್ತೆ. ಯಾವುದನ್ನು ನೀವು ಒಳ್ಳೆಯದು ಅಂತ ಹೇಳಿ ಅಂದುಕೊಂಡಿರ್ತೀರೋ ಅದು ನಿಮಗೆ ಒಳ್ಳೆಯದಾಗಿಯೇ ಫಲವನ್ನು ನೀಡಲಿ, ಮತ್ತು ಯಾವುದನ್ನು ನೀವು ದುರುಪಯೋಗ ಮಾಡಿಕೊಳ್ಳಬಾರದೋ ಆ ವಿಷಯದಿಂದ ದೂರ ಉಳಿಯುವಂಥದ್ದು ನಿಮಗೆ ಗೌರವವನ್ನು ಹೆಚ್ಚು ಮಾಡುತ್ತೆ. ಇದರ ಬಗ್ಗೆ ಸರಿಯಾದ ಆಲೋಚನೆ ಇರಲಿ. ಪಿತ್ರಾರ್ಜಿತವಾದಂತಹ ಆಸ್ತಿ ನಿಮ್ಮ ಕೈ ಸೇರ್ತಕ್ಕಂತಹ ಯೋಗ. ರಾಜಕೀಯದಲ್ಲಿ ಆಸಕ್ತಿಯನ್ನು ಹೊಂದಿರತಕ್ಕಂಥವ್ರಿಗೆ, ರಾಜಕಾರಣಿಗಳಿಗೆ ಅನುಕೂಲವಾಗುವಂತಹ ದಿವಸ ಇದು. ಹಣದ ಅನುಕೂಲವೂ ಕೂಡ ಇರುವಂಥದ್ದು. ರಾಜಕೀಯದಲ್ಲಿ ಭವಿಷ್ಯವನ್ನು ಕಟ್ಕೊಳ್ಬೇಕು ಅನ್ನುವಂತಹ ಆಸೆ ಇರತಕ್ಕಂಥವರು ಸರಿಯಾದ ಮಾರ್ಗದರ್ಶನವನ್ನು ಪಡ್ಕೊಂಡು ನಂತರದಲ್ಲಿ ರಾಜಕೀಯಕ್ಕೆ ಪ್ರವೇಶವನ್ನು ಮಾಡಿ ಅನ್ನುವಂಥದ್ದು. ಒಳ್ಳೆಯ ಕೆಲಸವನ್ನು ಮಾಡಿ ಸಾರ್ವಜನಿಕವಾಗಿ, ಸಾಮಾಜಿಕವಾಗಿ ಉತ್ತಮವಾದಂತಹ ಗೌರವವನ್ನು ಸಂಪಾದನೆ ಮಾಡಿ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕಳಿಸಿ ಅನ್ನುವಂಥದ್ದು. ನದೀ ತೀರದಲ್ಲಿರತಕ್ಕಂತಹ ದೇವಿಯ ಸ್ಮರಣೆ, ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ತುಲಾರಾಶಿ, ಗ್ರಹಗತಿಗಳು ಚೆನ್ನಾಗಿಲ್ಲ ಅಂತಾದಾಗ ಕೆಲವೊಂದಷ್ಟು ವಿಚಾರಗಳು ನಮಗೆ ವಿರುದ್ಧವಾದಂತಹ ಫಲವನ್ನು ಕೊಡುತ್ತೆ. ಆ ದೃಷ್ಟಿಕೋನದಲ್ಲಿ ಯೋಚನೆ ಮಾಡ್ತಾ ಹೋದಾಗ ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡಿದರೂ ಕೂಡ, ಕಾನೂನಿನ ಮೊರೆ ಹೋದರೂ ಕೂಡ ಜಯ ಅನ್ನುವಂಥದ್ದು ನಿಮಗಿಲ್ಲ ಅಂತ ಹೇಳಿ ಆಗತ್ತೆ. ಪ್ರೀತಿಸಿ ಮದುವೆಯಾದಂಥವರು ಪರಸ್ಪರ ಜಗಳವನ್ನು ಮಾಡಿಕೊಳ್ತೀರಿ, ಕೋಪ ಕಡಿಮೆ ಆಗೋದಿಲ್ಲ. ಆ ಗಲಾಟೆ ವಿಚ್ಛೇದನದವರೆಗೂ ಕೂಡ ಹೋಗಬಹುದು ಅನ್ನುವಂತಹ ಸೂಕ್ಷ್ಮ ಇದೆ. ಕೋಪವನ್ನು ಕಡಿಮೆ ಮಾಡಿ ತಾಳ್ಮೆಯಿಂದ ವರ್ತನೆ ಮಾಡಿ. ಆಗ ನಿಮ್ಮ ಒಂದು ಮನಸ್ಥಿತಿ ಹೇಗಿದೆ ಅನ್ನುವಂಥದ್ದು ಅರ್ಥ ಮಾಡಿಕೊಳ್ಳಿಕ್ಕೆ ಅವಕಾಶ ಆಗಬಹುದು. ಪ್ರೇಮಿಗಳ ಮಧ್ಯೆಯೂ ಕೂಡ ಇನ್ನು ಮದುವೆ ಆಗಿರೋದಿಲ್ಲ, ಅವರ ಮಧ್ಯದಲ್ಲಿ ಬಿರುಕು ಬಿಡ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ಅಪಾರ್ಥವನ್ನು ಮಾಡಿಕೊಂಡ್ರೆ, ಒಬ್ಬರನ್ನೊಬ್ಬರು ಪರಸ್ಪರವಾಗಿ ಅರ್ಥ ಮಾಡಿಕೊಳ್ಳದಲೇ ಅನುಮಾನ ಪಟ್ಟರೆ ಮತ್ತೆ ಪ್ರೇಮಿಗಳು ಒಂದಾಗೋದಕ್ಕೆ ಅವಕಾಶಗಳು ಕಡಿಮೆ. ಈ ರೀತಿಯ ಅವಕಾಶಗಳನ್ನು ನೀವು ಮಾಡಿಕೊಳ್ಬೇಡಿ ಅಂತ ಹೇಳಿ ಅರ್ಥ. ತಲೆನೋವು, ಮಾನಸಿಕವಾದಂತಹ ಉದ್ವಿಗ್ನತೆ, ಮನಸ್ಸಿಗೆ ಸಮಾಧಾನ ಇಲ್ಲದೆ ಇರತಕ್ಕಂಥದ್ದು ಇವೆಲ್ಲವನ್ನು ಅನುಭವಿಸಬೇಕಾಗತ್ತೆ. ಈ ದಿವಸ ಶಾಂತಿಯನ್ನು ಕಾಪಾಡಿಕೊಳ್ಳಿ, ಅದು ಬಹಳ ಮುಖ್ಯವಾದಂಥದ್ದು. ವಯಸ್ಸಾದ ದಂಪತಿಗಳಿಗೆ ನಿಮ್ಮ ಕೈಲಾದಂತಹ ಸಹಾಯವನ್ನು ಮಾಡಿ, ಅವರಿಗೆ ನಮಸ್ಕಾರ ಮಾಡಿ ಆಶೀರ್ವಾದವನ್ನು ಪಡ್ಕೊಳ್ಳಿ. ಅದು ನಿಮಗೆ ರಕ್ಷಣೆಯನ್ನು ನೀಡಲಿ. ದಾಂಪತ್ಯದಲ್ಲಿ ಇರತಕ್ಕಂತಹ ವೈಮನಸ್ಯವನ್ನು, ಪ್ರೀತಿ ಪ್ರೇಮದಲ್ಲಿ ಇರತಕ್ಕಂತಹ ಅನುಮಾನವನ್ನು ದೂರ ಮಾಡಲಿ. ಶುಭವಾಗಿ. ವೃಶ್ಚಿಕ ರಾಶಿ, ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂತಹ ಸ್ತ್ರೀಯರಿಗೆ ಅನುಕೂಲವಾಗ್ತಕ್ಕಂತಹ ದಿವಸ. ಉದ್ಯೋಗ ಅಥವಾ ವ್ಯವಹಾರದಲ್ಲಿ ನಷ್ಟದ ಸೂಚನೆ ಕಾಣುತ್ತೆ. ತತ್ಕ್ಷಣದಲ್ಲಿ ಎಚ್ಚೆತ್ತುಕೊಂಡು ಅದನ್ನು ಸರಿಪಡಿಸಿಕೊಂಡ್ರೆ ಆಗುವಂತಹ ನಷ್ಟ ಕಡಿಮೆ ಆಗಿ ಲಾಭದ ಮುಖ ನಿಮಗೆ ಕಾಣುವಂಥದ್ದಾಗತ್ತೆ. ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ. ಸರ್ಕಾರಿ ಉದ್ಯೋಗಿಗಳಿಗೆ
ಒಂದಷ್ಟು ಅಡಚಣೆ ಅಂತ ಹೇಳಿ ಯಾವುದೋ ಅಡ್ಡಿಗಳು ಬರುತ್ತೆ, ಆದರೆ ಅದೆಲ್ಲವನ್ನು ದಾಟಿ ಅದೆಲ್ಲವನ್ನು ಮೀರಿ ನಿಮ್ಮದೇ ಆದಂತಹ ಗುರಿ ಸಾಧನೆಗೆ ಅವಕಾಶ ಇದೆ. ಆರಂಭದಲ್ಲಿ ಆ ರೀತಿಯ ಅಡ್ಡಿಗಳು ಬಂದಾಗ ನೀವು ಧೈರ್ಯಗೆಡದಲ್ಲೇ ಮುಂದುವರಿಬೇಕಾದಂಥದ್ದೇ ಇಲ್ಲಿ ಬಹಳ ಮುಖ್ಯವಾಗುತ್ತೆ. ಮನಸ್ಸಿಗೆ ಪರಿಪೂರ್ಣವಾದಂತಹ ಆನಂದ ಸಿಕ್ಕುವಂತಹದ್ದು. ರಕ್ತದ ಒತ್ತಡ ಹೆಚ್ಚು ಇರತಕ್ಕಂಥವ್ರಿಗೆ, ಹೈ ಬಿ ಪಿ ಇರತಕ್ಕಂಥವ್ರು ಸ್ವಲ್ಪ ಜಾಗ್ರತೆಯಿಂದ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು. ಇಲ್ಲದೇ ಇದ್ದರೆ ಸಮಸ್ಯೆಗಳಾಗುತ್ತೆ ಎನ್ನುವಂಥದ್ದು. ಪಾರ್ವತೀ ದೇವಿಯನ್ನು, ಗೌರೀ ದೇವಿಯನ್ನು ಪ್ರಾರ್ಥನೆ ಮಾಡಿ, ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಲಿ.